ಓಂ ನಾರಾಯಣ ಚೇತನ ಚೇತನ ಜಗನ್ನಿಯಂತ್ರೇ ಅಶೇಷ ಸಂವಿದೆ ನಮೋ ನಾರಾಯಣಾಯ ಸರ್ವಶಕ್ರಾದಿವಂದಿತ. ನ್ಯಾಯವಿವರಣ ಯಾವುದಾಗಿತ್ತು? ಬರೀ 4 ಶುರುವಾಗಿಲ್ಲ ಇನ್ನು, 3ರಲ್ಲಿ 4ನೇ. ನೆಕ್ಸ್ಟ್ ರೀತಿ ವಚನ ಯಾವುದು ಮುಗೀತೀಗ? ಜ್ಞಾನಿನೋ ಗುರು ಶಿಷ್ಯೇಪಿ ಗುರು ಶಾಪೇಪಿ. ಗುರುಗಳು ಶಾಪ ಕೊಟ್ಟರೆ, ಗುರುದ್ರೋಹ ಮಾಡಿ ಶಾಪ ಕೊಡ್ತಾರೆ. ಶಾಪ ಕೊಟ್ಟಾಗ ಆನಂದ ಹ್ರಾಸ ಆಗುತ್ತೆ ಹೇಳಿಬಿಟ್ರು. ಹಾಗಿದ್ದರೆ ಈ ಕೇಸ್ ಹೇಳಿದ್ರಿ ನೀವು, ಅಕಸ್ಮಾತ್ ಗುರುಗಳ ಸಾವು ಮೋಕ್ಷನೇ ಆಗೋದಿಲ್ಲ ಅಂತ ಹೇಳ್ಬೋದು ಅಂತ ಪ್ರಶ್ನೆ. ಅಪ್ರೋಷ್ಠಾನಿ ಆಗಿಬಿಟ್ಟಿದ್ದಾರೆ. ಈಗ ಈತ ಗುರು ಸಿಕ್ಕಿದ್ದಾರೆ, ಅಪ್ರೋಷ್ಠಾನಿ ಆಗಿಬಿಟ್ಟಿದ್ದಾರೆ. ಏನೋ ಒಂದು ಕಾರಣಕ್ಕೆ ಇಬ್ಬರಿಗೂ ವೈಮನಸ್ಯ ಬಂತು. ಗುರುಗಳು ಶಾಪ ಕೊಟ್ಟರು, ನೀನು ಮುಕ್ತಿ ಸಿಗೋದು ಬೇಕಾಗಿಲ್ಲ ಅಂತೇಳಿ. ಅವಾಗೇನಾಗುತ್ತೆ ಅಂತ ಪ್ರಶ್ನೆ. ಅವಾಗ ಹೇಳ್ತಾರೆ, ಇಲ್ಲ, ಮುಕ್ತಿಗೆ ಅಡ್ಡಿ ಆಗೋದಿಲ್ಲ. ಅಪ್ರೋಕ್ಷ ಜ್ಞಾನ ಬಂದಮೇಲೆ ಏನು ಅಶ್ಯೂರ್ಡು? ಮುಕ್ತಿ ಅಶ್ಯೂರ್ಡ್ ಅಷ್ಟೇ. ಆದರೆ ಏನಿಲ್ಲ, ಆನಂದ ಇತ್ಯಾದಿ ಎಫೆಕ್ಟ್ ಆಗುತ್ತೆ ಹೊರತು ಮುಕ್ತಿ ಇಲ್ಲ ಅಂತ ಆಗೋದಿಲ್ಲ. ಇದು ಜ್ಞಾನದ ವೈಶಿಷ್ಟ್ಯ. ಒಂದು ಸತಿ ಅಪ್ರೋಕ್ಷ ಜ್ಞಾನ ನೀವು ಬದಲಿ ಆಫೀಸಿಗೆ ಬಂದ, ಕೆಲಸ ಮಾಡಲಿಲ್ಲ, ಏನು ಕೇಸ್ ಬೇಕಾದ್ರೆ ಆಗ್ಬೋದು, ಆಬ್ಸೆಂಟ್ ಅಂತ ಕೇಸ್ ಹಾಕಾಗಿಲ್ಲ. ಯಾಕೆ? ಅದೇ ಸೈನ್ ಮಾಡಿ ಆಗಿಬಿಟ್ಟಿದ್ದೀವಿ, ಅದನ್ನು ಹಾಕ್ಲಿಕ್ಕೆ ಬರೋದಿಲ್ಲ. ಅಷ್ಟರ ಮಟ್ಟಿಗೆ ಏನು ಒಪ್ಪಬೇಕು ನಾವೀಗ? ಒಪ್ಪಲೇಬೇಕು. ಅದನ್ನು ಹೇಳಿದರು. ಆದ್ದರಿಂದ ಆ ಪರಿಹಾರ ಆಯ್ತದೆ. ಈಗ ಅದು ಇತೀಚ ಇಲ್ಲ, ದೇವ್ರಿಗೆ ಅಕಸ್ಮಾತ್ ಕೊಟ್ಟು ದೇವರೇ ಮಾಡಿಬಿಟ್ರೆ ಅಂತ ಕೇಳಿ ದೇವ್ರು ಮಾಡೋದಿಲ್ಲ. ಯಾತಕ್ಕೆ? ಗುರುಗಳಿಗೆ ವೈರಸ್ ಯಾತಕ್ಕೆ ಬಂತು? ಯಾವುದೋ ದೋಷ ಬಂದು ಗೊತ್ತಿದ್ರೆ ಈಗ ಗೊತ್ತಾಯಿತು, ಗಲಾಟೆ ಶುರುವಾಯಿತು. ದೇವರು ಸರ್ವಜ್ಞರಾದ್ದರಿಂದ ದೇವರು ಏನು ಮಾಡೋದಿಲ್ಲ. ಎಷ್ಟೋ ಸರ್ತೆ ಕೆಲವು ಬೈಲಾಸ್ ಎಲ್ಲ ಚೇಂಜ್ ಮಾಡಿಬಿಡ್ತಾರೆ. ದೇವ್ರು ಆ ರೀತಿ ಮಾಡ್ತಾರಂತ ಮಾಡೋದಿಲ್ಲ. ಬೈಲಾಸ್ ಯಾಕೆ ಚೇಂಜ್ ಮಾಡ್ತಾರೆ? ಯಾವುದೋ ದೋಷ ಗೊತ್ತಾಗಲಿಲ್ಲ, ಆಗ ಗೊತ್ತಾದರೂ ಸರಿ ಮಾಡ್ತಾರೆ. ದೇವರು ಹಾಗಲ್ಲ, ಸರ್ವಜ್ಞರಾದ್ದರಿಂದ ದೇವ್ರು ಚೇಂಜ್ ಮಾಡೋದು ಚಾನ್ಸೇ ಇಲ್ಲ. ಶಿಷ್ಯಸ್ಯಾಪಿ ಪುರುಷತ್ವ ಸಾಮ್ಯಾತ್ ಧಾರಣಾದೇಹೇ ತತ್ ಪ್ರಯತ್ನಶ್ಚ ನ ದೌರ್ಬಲ್ಯವಿತಿ ರಮಂತವ್ಯ ಗುರುಪ್ರಸಾದೋ ಬಲವಾನ್ ಇತ್ಯಾದಿ ವಿಶೇಷೋಕ್ತಿ. ಗುರುಗಳು ಇದ್ದಾರೆ, ಭಾಳ ಬುದ್ಧಿವಂತ ಶಿಷ್ಯ, ಎಲ್ಲ ತಿಳ್ಕೊಂಡ್ಬಿಟ್ಟ, ಒಂದು ಸರ್ತಿ ಅರ್ಥ ಮಾಡ್ಕೊಂಡ್ಬಿಟ್ಟ. ಇನ್ಯಾಕೆ ಗುರುಪ್ರಸಾದ ಬೇಕು ಅಂತ ಕೇಳಬಾರ್ದು. ಗುರುಪ್ರಸಾದ ಮತ್ತು ಯಾವಾಗಲೂ ಏನಾಗಿರುತ್ತದು? ಡಾಮಿನೇಟ್ ಆಗಿರಲೇಬೇಕು. ಅರ್ಥ ಆಯ್ತಾ? ಈಗ ಡಾಮಿನೇಟ್ ಆಗಿರುತ್ತೆ ಗುರುಪ್ರಸಾದ. ಅದು ತಗೊಂಡ ಗುರುಪ್ರಸಾದ ಬೇಕೇ ಬೇಕು ಅಷ್ಟೇ ಅಲ್ಲ, ಗುರುಪ್ರಸಾದ ಎರಡು ಕಂಪೇರ್ ಮಾಡಿ, ಪ್ರಸಾದ ಮತ್ತು ಸಾಧನೆ ಎರಡರಲ್ಲಿ ಯಾವುದು ದೊಡ್ಡದು? ದೊಡ್ಡದು. ಅದನ್ನು ತೋರಿಸಲಿಕ್ಕೆ ಟೀಕಾರಾಯರು ನನಗೆ ಅದಿಲ್ಲ ಗೊತ್ತಿಲ್ಲ ತಿಳಿದು, ಅದೆಲ್ಲ ಗೊತ್ತಿಲ್ಲ, ಲೆಕ್ಕನೇ ಇಲ್ಲ. ಅದ ಗುರು ಅನುಗ್ರಹ ನನಗಿದೆ, ಅದು ಮೇನ್ ಪಾಯಿಂಟ್. ನಿಂತ ನ್ಯಾಯ ಅಂತ ಒಂದು ನ್ಯಾಯ ಅದಿಲ್ಲ. ಇದು ಬಯೋ ಉದ್ದೇಶ ಏನು ಅಂತ ಕೇಳಿದರೆ ಇದು ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಹೊರತು ಅದಿಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ಆದ್ದರಿಂದ ಗುರುಪ್ರಸಾದ ಎಲ್ಲ ಸ್ಟೇಜಲ್ಲೂ ಬೇಕು. ಲೌಕಿಕದಲ್ಲಿ ಹಾಗಿಲ್ಲ. ಆ ಡಾಕ್ಟ್ರು ಬಂದ ಈ ಕಡೆ ಬಂದ ಶುರು ಮಾಡ್ಕೊಂಡ್ಬಿಟ್ಟ, ಅವನು ಸತ್ರು ಏನು ಅಫೆಕ್ಟ್ ಆಗಲ್ಲ. ಇಲ್ಲ, ಹಾಗಲ್ಲ. ಗುರುದ್ರೋಹದಿಂದ ಅಫೆಕ್ಟ್ ಆಗಿ ಗುರುಗಳು ಇಲ್ಲ. ಈಗ ಗುರುಗಳು ಇಲ್ಲೇ ಇಲ್ಲ, ದ್ರೋಹ ಮಾಡಲ್ಲ. ಶಾಪ ಅವರಿಲ್ಲ, ಈ ದ್ರೋಹ ಮಾಡಬೇಕಾದ್ರೆ ಇಲ್ಲ, ಯಾವುದು ಅಫೆಕ್ಟ್ ಆಗೈತೆ ಬರೋದು. ಗುರುಗಳು ದೇವರಿದ್ದಾರ, ದೇವ್ರು ಯಾವಾಗಲೂ ಇರೋದ್ರಿಂದ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಆದ್ದರಿಂದ ಗುರುದ್ರೋಹ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವತ್ತು ರಾಷ್ಟ್ರದ ಬೈತಾರೆ, ಎಲ್ಲೋ ಜೈ ಅಂತ ಕೂಯ್ದು ಗಲಾಟೆ ಕೇಸ್ ಹಾಕೋದಿಲ್ಲ. ಎಲ್ಲೋ ಕೇಸ್ ಹಾಕಿದೆ, ಅವರೇ ಬಿಡಿ, ಒಬ್ಬರು ತಾರೆ ಕೂಗಿದ್ದವರು ಆ ಕಡೆ ಓಡ್ರಿ ಸೇಳಿಸೋದಿಲ್ಲ. ಅವ್ನು ಬೇರೆ ಮೋಸ ಇದೆ, ತಪ್ಪಿದೆ. ರಾಷ್ಟ್ರಭಕ್ತಿ ಇಲ್ಲ ಅಂದರೆ ಅದು ಅಫೆನ್ಸ್ ಅಂತಲೇ ಅರ್ಥ. ಹಾಂ, ವಿದ್ಯೆ ಬರದೇ ಹೋಗಲಿ, ಅಲ್ಲ, ನಾ ಹೇಳ್ಕೊಟ್ಟ ವಿದ್ಯೆ ಎಲ್ಲ ಹಾಳಾಗೋಗ್ಬಿಡ್ಲಿ, ಅವ್ರು ಮೋಕ್ಷ ಸಿಗದೆ ಹೋಗಲಿ, ಶಾಪ ಕೊಡೋದು. ಅಪ್ರೋಚ್ದಾರ ಬಂದುಬಿಟ್ಟಿದೆ ಆಗಲೇ, ಅದನ್ನು ವಾಪಸ್ ತೊಗೊಳಕ್ಕೆ ಬರೋದು. ಆ ಮುಕ್ತಿ ಕೊಡಲೇಬೇಕು. ಏನೋ ಮತ್ತೇನೋ ಬೇಕಾದ್ರೆ ಮಾಡ್ಬೋದು, ಇಲ್ಲ ಅಂತ ಹೇಳಿ ಮುಕ್ತಿ ಕೊಡೋದೆಲ್ಲಕ್ಕಾಗೋದು. ನಿಯಮ ಅದು. ಜ್ಞಾನದ ಮುಕ್ತಿ ಆಗೋದು ನಿಯಮ ಇರೋದ್ರಿಂದ ಇದೆಲ್ಲ ಯಾಕೆ ಕೇಳ್ತಾರೆ ಅಂದರೆ, ನಮಗೆ ಜ್ಞಾನ ಬಂದ ಮೇಲೂ ಕೂಡ ಇಂಥ ಚಾನ್ಸ್ ಬರೋದಾದರೆ ಕಷ್ಟಪಟ್ಟು ಜ್ಞಾನతో ಒದ್ದಾಡೋಕ್ಕಿಂತ ಜ್ಞಾನನೇ ಬೇಡ ಬಂದೇ ಯಾಕೆ ಹೇಳಬಾರ್ದು? ಅದಕ್ಕೆ ಉತ್ತರ. ರಿಸರ್ವೇಷನ್ ಟಿಕೆಟ್ ಕೊಟ್ಟ ಮೇಲೂ ಕಳಿಸ್ತಾರೆ ಅಂತ ಹೇಳೋದಾದರೆ ಮಾಡಿದ್ರೆ ಅರ್ಥನೇ ಇಲ್ಲ. ಅದಕ್ಕಾಗಿ ಎಲ್ಲದಕ್ಕಾಗಿರೋದು ರಿಸರ್ವೇಷನ್ ಅಪ್ಪ ವ್ಯಾಲಿಡಾ, ನೀವು ಕೊಡ್ಬೋದಾ ಅಂತ ಕೇಳೋದಿಲ್ಲ. ಅವು ತಪ್ಪ ಕೂತ ಬಿಡ್ತಾರೆ, ಹೋಗುತ್ತೆ. ಅಷ್ಟು ರೈಟ್ ಇದೆ. ಇದು ರೈಟ್ ಪ್ರಶ್ನೆ ಅಲ್ಲ, ದೇವ್ರು ಮಾಡಿರೋ ಅನುಗ್ರಹದ ವಿಶೇಷ. ನಚ ಉತ್ತಮ ಗುರು ಸ್ವೀಕಾರಾರ್ಥತ್ವೇನ ಪ್ರಾಪ್ತ ಸಂತ್ಯಾಗ ನಿಮಿತ್ತ ದೋಷ ತತ್ರ ದೋಷೇ ಮಾನಾಭಾವ. ಗುರುಗಳನ್ನು ಚೇಂಜ್ ಮಾಡಬಾರ್ದು. ಫಸ್ಟ್ ಗುರುಗಳನ್ನು ಚೇಂಜ್ ಮಾಡಬಾರ್ದು. ಚೇಂಜ್ ಮಾಡೋದಾದ್ರೆ ಪರ್ಮಿಷನ್ ತೊಗೊಂಡು ಹೋಗಬೇಕು. ಇದು ಫಸ್ಟ್. ಇದು ಆಗ ಪ್ರಶ್ನೆ ಬಂತು. ಹಾಗಿದ್ದರೆ ಉತ್ತಮ ಗುರುಗಳು ಇದ್ದಾರೆ, ಇವರು ಅನುಮತಿ ಕೊಡೋದಿಲ್ಲ. ಕಡಿಮೆ ಗುರು ಏನು ಮಾಡಬೇಕಾಗಂತ ಕೇಳಿದ್ರೆ ಡೋಂಟ್ ವರಿ, ನಾಟ್ ನೆಸರಿ ಅಂತ ಹೇಳಿ.
ಉತ್ತಮ ಗುರುಗಳಿಗೆ ಹೋಗ್ಬೇಕಾದ್ರೆ ಏನು ಬೇಕಿಲ್ಲ, ಪರ್ಮಿಷನ್ ಬೇಕಿಲ್ಲ. ಇದಕ್ಕೆ ಹೋಗಬೇಕೇ ಬೇಕು, ಸಮಸ್ಯೆ ಬೋದು. ಪ್ರೈವೇಟ್ನಲ್ಲೇ ವರ್ಕ್ ಮಾಡ್ತಿರ್ತಾರೆ, ಒಂದೊಂದು ಆಫೀಸ್ಗೆ ಹೋದ ಕಾಲಕ್ಕೆ ಇದನ್ನು ಕೊಡಬೇಕು, ಲೀವ್ ಆರ್ಡರ್ ತೊಗೊಂಡೇ ಬರಬೇಕು. ಇನ್ನೂ ನಿಮಗೆ ಗೊತ್ತಿರಬೇಕು, ಪ್ರೈವೇಟ್ ಸರ್ವಿಸ್ನಲ್ಲಿ ಇದ್ದವನು ಗೌರ್ಮೆಂಟ್ ಅಪಾಯಿಂಟ್ ಅಕ್ಸೆಪ್ಟ್ ಮಾಡಿದಾಕಾರೆ ಅವ್ರು ಲೀವ್ ಆರ್ಡರ್ ತರಬೇಕಾಗಿಲ್ಲ, ತೋರಿಸ್ಬೇಕಾಗಿಲ್ಲ. ಯಾತಕ್ಕೆ ಮೇಲಕ್ಕೆ ಹೋಗ್ಬಿಟ್ಟಿದ್ದಾರೆ, ಮೇಲಿನ ಕೆಲಸ ಆದರೆ ಏನು ಸಮಸ್ಯೆ ಇಲ್ಲ. ಅಲ್ಲಿಂದ ಇಲ್ಲಿ ಬರೋಕ್ಕೆ ತಗೋಬೇಕು, ಇಲ್ಲಿ ಆಗಲೇಬೇಕು. ಆದ್ದರಿಂದ ಉತ್ತಮ ಗುರುಗಳು ಹೋಗ್ಬೇಕಾದ್ರೆ ಗುರುಗಳು ಬೇಡ ಅಂದರೂ ಹೋಗ್ಬೋದು, ಅವ್ರಿಗೆ ತಿಳಿಸ್ತೇನೂ ಹೋಗ್ಬೋದು. ಇವ್ರು ಧ್ಯಾನ ಡಿಸೈಡ್ ಮಾಡ್ಕೊಡೋದಲ್ಲ, ಅದು ಪ್ರೂವ್ ಆಗಬೇಕು. ಈ ಗುರುಗಳು ಹೋಗಿದ್ದೆ ಒಳ್ಳೇದಾಯಿತು ಅಂತ ಹೇಳಬೇಕು, ಆ ರೀತಿ ಹೇಳೋದು. ಉತ್ತಮ ಗುರುವೇ ಹೌದು, ಪರ್ಮಿಷನ್ ಕೇಳಬಾರ್ದು ಹೌದು ಅಲ್ಲ, ಕೇಳಲೇಬಾರ್ದು ಅಂತ ಅರ್ಥ ಅಲ್ಲ. ಮತ್ತೆ ಕೇಳದೇನೆ ಹೋಗ್ಬೋದು ಅಂತ ಹೇಳಿದರೆ ಕೇಳ್ದೇ ಹೋಗ್ಬೋದು ಅಂತ ಅರ್ಥ ಅಲ್ಲ. ಅದಕ್ಕೆ ಕೇಳೋದು ಅವೆಲ್ಲ ಫಾರ್ಮ್ಯಾಲಿಟಿ, ಒಪ್ಪೋದೇನು ತಪ್ಪಲ್ಲ ಅದಕ್ಕೆ. ಆದರೆ ಬೈಂಡಿಂಗ್ ಅಲ್ಲ, ಪರ್ಮಿಷನ್ ಬೈಂಡಿಂಗ್ ಅಲ್ಲ. ಅದು ಏನು ತಗೊಂಡು ಹೆಂಗೆ ಗೊತ್ತಾ, ಬೈದು ಹೋಗ್ಬಿಡ್ತಾರೆ ಆ ಟೈಪು. ಯಾಕಂದ್ರೆ ಹೇಳಿದಾರೆ ಆಚಾರ್ಯ ಹೇಳಿಲ್ವಾ ಹೋಗ್ಬೇಕಿಲ್ಲ ಅಂತೇಳಿ, ಆಗರ್ಥ ಅಲ್ಲ. ಅದಕ್ಕೆ ತೊಗೊಳ್ಳೇಬೇಕು ಅಂತಲ್ಲ, ತೊಗೊಂಡ್ರೆ ಭಾರಿ ಒಳ್ಳೆಯದು, ಏನು ಸಮಸ್ಯೆ ಇಲ್ಲ. ಇವರು ಖುಷಿ ಆಯಿತು, ಅವ್ರಿಗೆ ಖುಷಿ, ಹೋಗ್ತೀವಿ ಮೊದಲು ಹೋಗ್ಬಾರಾಯ ಭಾರಿ ಸಂತೋಷ ಅಂತ ಹೇಳಿದರೆ ಮುಗಿತಾರೆ. ಆ್ಯಕ್ಚುಲಿ ಬೇಡ ಅಂತ ಹೇಳೋದಿಲ್ಲ. ಇವತ್ತು ಇವರು ಲೌಕಿಕದಲ್ಲೂ ಕೂಡ ಹೇಳೋದಿಲ್ಲ. ಒಳ್ಳೆ ಕೆಲಸ ಸಿಕ್ಕಾಗ ಬಿಟ್ಟು ಹೋಗ್ತೀರಿ, ಏನಯ್ಯ ನೀವು ಈ ಮೋಸ ಮಾಡಿ ಹೋಗ್ತೀವಿ, ಹಾಗೆ ಯಾರು ಬೈಯೋದಿಲ್ಲ. ಆಗಲ್ಲ, ನಿನ್ನ ಕೆರಿಯರ್ ಇಂಪಾರ್ಟೆಂಟ್, ಹೋಗಿ ಬಾ ಅಂತ, ನಿನ್ನ ಒಳ್ಳೇದಾಗಬೇಕು ಮುಖ್ಯ, ಹೋಗಿ ಬಾ ಅಂತ ಕಳಿಸ್ತಾರೆ. ಅವರೇ ಕಳಿಸ್ತಾರೆ, ಸೆಂಡ್ ಆಫ್ ಕೊಟ್ಟು ಇದು ಮಾಡಿ ಕಳಿಸ್ತಾರೆ ಪಾಪ. ನಚ ವಿದ್ಯಾ ಕರ್ಮವ ಸಂಸಾರ ನಿವೃತ್ತಿ ಕಾರಣ ಮಿತಿ ಕಾರಣ ಅನಿರ್ಣಯ. ಎಷ್ಟು ಚೆನ್ನಾಗಿದೆ. ಇನ್ನೊಂದು ಪ್ರಶ್ನೆಗಳು ಅದು ಇಡೀ ಸೂತ್ರ ಓದಿದಾಗ ನಮಗೇನು ಭಾಷೆಯಲ್ಲಿ ಅರ್ಥ ಆಗಿರುತ್ತೆ, ಕಾಂಪ್ಯಾಕ್ಟಾಗಿ ವರ್ಣನೆ ಮಾಡೋಕ್ಕೆ ಅಷ್ಟು ಅನುಕೂಲ ಇದೆ. ನಚ ಇದರಿಂದ ಏನಾಯಿತು, ಉತ್ತಮ ಗುರು ಸಿಕ್ಕಾಗ ಹೋದೇ ಇರಬಾರ್ದು ಅಂತ ಆಯ್ತಾನೆ, ಹೋಗಲೇಬೇಕು. ಉತ್ತಮ ಗುರು ಅದನ್ನ ಕಳ್ಕೊಳ್ಳೋಕೆ ಹೋಗಬಾರ್ದು. ಈಗೆಲ್ಲ ಗಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡೆ ಹೊರಟಬೇಡಿ, ಫ್ಲೈಟ್ಗೆ ಗಾಚು ಮುಟ್ಟಿದ. ಈ ಗಂಗಾ ಸ್ನಾನ ಬೆಳಿಗ್ಗೆ ಸ್ನಾನ ಮಾಡಿದ್ದೀನಿ, ಮಾಡಬೇಕು ಬೇಡ ಅಂತ ಕೇಳಬಾರ್ದು. ಮಾಡದೆ ಹೋದರೂ ಮಾಡಬೇಕು, ಮಾಡಿದ್ರೂ ಮಾಡಬೇಕು. ಆದರೆ ಗಂಗಾ ಸ್ನಾನ ಮಾಡಿದ ಮೇಲೆ ಬೇರೆ ತೀರ್ಥ ಸ್ನಾನ ಮಾಡಬಾರ್ದು. ಅಂದರೆ ಮೈಲಿಗಾದರೆ ಮಾಡಬೇಕು, ನೈಮಿತ್ಯಕ್ಕೆ ಸ್ನಾನ ಅಂತ ಕರೀತಾರೆ. ಬರೀ ಕಾರಣಕ್ಕೆ ಮಾಡಬೇಕಾಗಿ ಹೌದು. ಹಾಗೆ ಸ್ನಾನ ಆಗಿದೆ ಒಂದು ಕರ್ತವ್ಯ ಅಂತ ಗಂಗಾ ಸ್ನಾನ ಬಿಡಬಾರ್ದು, ಏನೋ ಹೋಗಬೇಕು. ಅದು ಯಾವಾಗ ಹೋಗಬಾರ್ದು ಅಂದರೆ ಅವ್ರಿಗೆ ಅರ್ಥ ಆಗುತ್ತೆ. ಉತ್ತಮ ಎಷ್ಟು ಉತ್ತಮರು ಅಂದರೆ ಅವ್ರು ಹೇಳಿದವಾಗ ಅರ್ಥ ಕೂಡ ಆಗಲ್ಲ. ಅಷ್ಟು ಉತ್ತಮರು ಅಂದರೆ ಏನು ಉಪಯೋಗ ಇರೋದ್ರಿಂದ ಏನು ಪ್ರಯೋಜನ ಇಲ್ಲ, ಎಲ್ಲಿ ಹೋಗ್ಬೇಕಾಗ. ಅದಕ್ಕೆ ಅವ್ರು ಹೇಳೋದು, ಯಾತಕ್ಕೆ ಅಪ್ಪಣೆ ತೊಗೋಬೇಕು ಅಂದರೆ ಯೋಚನೆ ಮಾಡ್ತಾರೆ ಕೊಡೋರು, ಅಲ್ಲಿ ಉಪಯೋಗ ಆಗುತ್ತಾ ನಿನಗೆ, ಹೋಗ್ಬೋದು. ನೀನು ಓದಿರೋದು ಇಷ್ಟೇ, ಅವ್ರು ಹೇಳೋ ಪಾಠ ಅದು ನಿನಗೆ ಏನು ಕಷ್ಟ ಆಗುತ್ತೆ ಪಾಪ ನಿನಗೆ. ಅವ್ರಿಗೂ ಪ್ರಾಬ್ಲಮ್, ನನಗೂ ಪ್ರಾಬ್ಲಮ್. ಅದರಿಂದ ನೀವು ಮಾತಿಗೆ ಕೇಳ್ತಾ ಕೂಡ ಮುಂದೆ ಹೋಗಾಗಿಲ್ಲ. ಅವರು ನಿನಗೆ ಹೇಳಿದ್ರು ಅರ್ಥನೂ ಆಗೋದಿಲ್ಲ, ಹೋಗಬೇಡ ಮುಗಿಸೇ ಹೋಗು ಅಂತ ಹೇಳಿದ್ರೆ ಅದು ಬೈಯೋದಲ್ಲ, ಅದು ಒಳ್ಳೆ ಗೈಡೆನ್ಸ್, ಗೊತ್ತಾಯ್ತಾ. ಅದಕ್ಕೆ ಅದಕ್ಕೆ ಕೇಳಬೇಕಾದ್ರೆ ಇವ್ರ ಕರ್ತವ್ಯ. ಲೀವ್ ಆರ್ಡ್ರ್ ಕೊಡೋದು ಕೂಡ ಅದಕ್ಕೋಸ್ಕರನೇ. ಒಳ್ಳೆ ವ್ಯಕ್ತಿ ಹೌದು ಇವರು, ಸುಳ್ಳಲ್ಲ, ಕೋಟ ಅವ್ರ ಕೆಲಸದಲ್ಲಿ ಇಲ್ಲೇ ಇಲ್ಲ, ಸುಳ್ಳು ಸರ್ಟಿಫಿಕೇಟ್ ಕೊಟ್ಟರೆ ಗೊತ್ತಾದರೆ ಸಿಕ್ಕಾಕೊಂಡ್ಬಿಡ್ತಾರೆ. ನಚ ವಿದ್ಯಾ ಕರ್ಮವ ಸಂಸಾರ ನಿವೃತ್ತಿ ಕಾರಣ ಮಿತಿ ಕಾರಣ ಅನಿರ್ಣಯ. ನಾಣ್ಯ ನಮಗೆ ಒಂದು ಡೌಟ್ ಇದೆ ಅಂತ ಕೇಳಿದರು, ಮತ್ತೆ ಒಂದು ಡೌಟ್. ನಾವು ಜ್ಞಾನದಿಂದನೇ ಮೋಕ್ಷ ಆಗುತ್ತೋ ಭಾರಿ ಕರ್ಮ ಮಾಡಿದರೂ ಆಗಬಹುದು ಅಂತ ಪ್ರಶ್ನೆ ಇದೆ ನಮಗೆ. ನಿರ್ಣಯ ಆಗ್ತಾ ಇಲ್ಲ ಅಂತ ಕೇಳಿ ನಿರ್ಣಯ ಆಗೋಗ್ಬಿಟ್ಟಿದೆ. ಏನಂತ ನಾಣ್ಯ ಪಂಥ ರಾಯ ವಿದ್ಯೆ ಅಮೇವಂ ವಿದ್ವಾನ್ ಅವೃತೇ ಭವತಿ ಹೇಳಿರೋದ್ರಿಂದ ನಿರ್ಣಯ ಆಗಿಲ್ಲ ಅಂತ ಹೇಳ್ಕೊಡೋಕೆ ನಿರ್ಣಯ ಆಗಿಬಿಟ್ಟಿದೆ. ವಿದ್ಯೈವತ ನಿರ್ಧಾರಣ, ಅದಕ್ಕೆ ಅಧಿಕರಣಕ್ಕೆ ಅರ್ಥ ಇದೆ. ವಿದ್ಯಾ ಏವನೇ ಕರ್ಮಾದಿಗಳೇ ಆ್ಯಡ್ ಆಗ್ಬೋದು. ಎಷ್ಟೇ ನೀಟ್ ಹ್ಯಾಂಡ್ ರೈಟಿಂಗ್ ಬರೆದ್ರೂ ಕೂಡ 5% ಕೊಡ್ಬೋದು ಹೊರತು 95% ಕೊಡೋಕ್ಕೆ ಸಾಧ್ಯ ಇಲ್ಲ, 35 ಕೊಡೋಕ್ಕೂ ಸಾಧ್ಯ ಇಲ್ಲ. ವಿಷಯ ಸರಿ ಇದೆ. ಕೆಲವು ಚಕ್ಕರ ಒಪ್ಲೆಸ್ ಬರೀತಾರೆ ಕೆಲವು, ಗೊತ್ತಾಯ್ತಿಲ್ಲ. ಬಟ್ ಒಳ್ಳೆ ಫಸ್ಟ್ ಕ್ಲಾಸ್ ಆನ್ಸರ್ ಇರೋದು. ಆದ್ದರಿಂದ ಅವ್ರ ಬಗ್ಗೆ ಆನ್ಸರ್ ಪೇಪರ್ ನೋಡೋದಿಲ್ಲ, ಬಟ್ ತಿಳಿಯಷ್ಟಿರ್ಬೇಕಂತ ಕೊನೆ ಪಕ್ಷ. ನೀಟ್ನೆಸ್ ಇಲ್ಲದೆ ಹೋದರೂ ಕೂಡ ಇದು ಓದೋಕ್ಕೆ ಸಮಸ್ಯೆ ಇಲ್ಲ. ಆ ರೀತಿ ಇದ್ದಾಗ ಅವನು ಭಾರಿ ಚೆನ್ನಾಗಿ ಬರದ ಅಂತೇಳಿ ಅವನಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಏನು ಕೊಡಬೇಕು, ವಿಷಯ ನಿರೂಪಣೆಯೇ ಪ್ರಧಾನ ಆಗಬೇಕು. ಆದ್ದರಿಂದ ನಿರ್ಣಯ ಆಗೋಗ್ಬಿಟ್ಟಿದೆ, ವಿದ್ಯೆನೇ ಬೇಕು. ಆದ್ದರಿಂದ ಏನು ಮಾಡಬೇಕು, ಯಾವುದೇ ಕರ್ಮ ಮಾಡ್ತಿದ್ರು ಕೂಡ ವಿದ್ಯೆಗೆ ಅವಕಾಶ ಸಿಕ್ಕಾಗ ಪ್ರಾಮಿನೆನ್ಸ್ ಯಾವುದಕ್ಕೆ ಕೊಡಬೇಕು, ವಿದ್ಯೆಗೆ ಕೊಡಬೇಕು. ಅದು ಹೇಳಿಲ್ಲ ಎಷ್ಟೋ ಹೊತ್ತಿನಲ್ಲಿ ನಮ್ಮ ಕಾಲೇಜರ ಪದ್ಧತಿ ಇದೆ. ಅದು ಕೂಡ ಯಾವುದು ಹುಡುಗ ತಪ್ಪು ಮಾಡಿರ್ತಾರೆ, ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಆ ಪ್ರಿನ್ಸಿಪಾಲ್ ಕರ್ಕೊಂಡು ಬಾ ಅಂತ ಕಳಿಸ್ತಾರೆ. ಅಲ್ಲಿ ಪಾಠ ನಡೀತಿದ್ದೆ ಕರ್ಕೊಂಬರ್ಬೇಡ, ಆಮೇಲೆ ಒಂದು ಮೀಟ್ ಆಗೋ ಅಂತ ಹೇಳ್ತಾರೆ. ಕ್ಲಾಸ್ ಆದಮೇಲೆ ಬಾ ಅಂತ ಹೇಳು ಅಂತ ಹೇಳ್ತಾರೆ. ಆಗಲೇ ಕರ್ಕೊಂಬರ್ಬೇಡ ಅಂತ. ಜನರಲ್ಲಿ ಏನು ಮಾಡಬಾರ್ದು, ಅದಕ್ಕೀಗ ಡಿಸ್ಟರ್ಬ್ ಆಗಬಾರ್ದು. ಇದು ವೆರಿ ಇಂಪಾರ್ಟೆಂಟ್ ಪ್ರಿನ್ಸಿಪಲ್. ಬೈಯೋದಿದ್ರು ಕೂಡ ಆಮೇಲೆ ಬೈತಾರೆ, ಅಲ್ಲೇ ಬೈಲಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅದು ಅದಕ್ಕೆ ಎಫೆಕ್ಟ್ ಆಗಬಾರ್ದು ಮುಖ್ಯ. ನಚ ವಿದ್ಯಾವಚನ ಊಟಕ್ಕೆ ಡಿಸ್ಟರ್ಬ್ ಮಾಡಬಾರ್ದು, ಸ್ವಲ್ಪ ಅರ್ಥ ಆಗಿದೆ.
ಊಟಕ್ಕೆ ಮಾಡಿ ಮಾಡಿ ಅಂತ ಹೇಳ್ತಾರೆ. ಇದಕ್ಕೆ ಮಾತ್ರ ಬಿಟ್ಬಿಡಿ ಅಂತ ಹೇಳ್ತಾರೆ, ಹೇಳಬಾರ್ದಾಗ ಇದು ಫಸ್ಟ್ ಮುಗಿಸ್ಕೊಂಡೇ ಬನ್ನಿ ಅಂತ ಹೇಳ್ತಾರೆ. ಯಾಕೆ ವಿದ್ಯಾವಚನಸ್ಯ ಪ್ರಾಧಾನ್ಯಂ ಭ್ರಮ, ಇನ್ನೊಂದು ಪ್ರಶ್ನೆ ಬಂತು. ಹಾಗೆ ಒಂದು ಕೆಲಸ ಮಾಡೋಣ, ವಿದ್ಯಾವಚನ ಭ್ರಮೆ ಅಂತ ಯಾಕೆ ಹೇಳಬಾರ್ದು ಅಂದರೆ, ನಿಮ್ಮ ಪ್ರಕಾರ ಏನೋ ವಿದ್ಯಾ ಭಾರಿ ದೊಡ್ಡದು ಕಂಪಲ್ಸರಿ ಅಂತ ಹೇಳಿದ್ರು ಹೇಳ್ತೀರಿ, ಆದರೆ ಅದೇ ಸರಿ ಇಲ್ಲ ಅಂತ ಯಾಕೆ ತಿಳ್ಕೊಬಾರ್ದು? ಅವ್ರು ಸರಿ ಅವ್ರಿಗೆ ಗೊತ್ತಿರಲಿಕ್ಕಿಲ್ಲ ಪಾಪ, ಅದು ಮತ್ತು ಯಾಕೆ ತಿಳ್ಕೊಬಾರ್ದು? ಅಲ್ಲ, ಹೇಳಿದವರಾಗಲಿ ಪ್ರಮಾಣಗಳಾಗಲಿ ಏನಂತ ಹೇಳ್ತಾ ಇವೆ, ದೊಡ್ಡದು ಅಂತ ಡಿಕ್ಲೇರ್ ಮಾಡಿರೋದ್ರಿಂದ ಈಗ ಗೆಸ್ ವರ್ಕಿಂದ ಮಾಡಿದ್ದಲ್ಲ, ಸತ್ಯವೇ ಆಗಿ ಮಹಾ ತಾತ್ಪರ್ಯ ಅದರಲ್ಲಿ ಇದೆ ಅಂತ ಅರ್ಥ. ಅದೆಲ್ಲೇ ಇದೆ? ಜ್ಞಾನದ ಬಗ್ಗೆ ನೀವು ಹೇಳ್ತೀರಿ, ಇದು ಜ್ಞಾನದ ಪ್ರತಿಪಾದ್ಯ ಪರಮಾತ್ಮ ಹೇಳ್ತಾನೆ, ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಚ ಮಮ ಪ್ರಿಯ. ಜ್ಞಾನಿಗಳಿಗೆ ಅತ್ಯಂತ ಪ್ರಿಯ ನಾನು, ನನಗೆ ಅತ್ಯಂತ ಪ್ರಿಯ ಅವರು ಅಂತ ಹೇಳಿದ ಮೇಲೆ ಇನ್ನೂ ಅರ್ಥ ಮಾಡಿಕೊಂಡ್ರೆ ಇಬ್ಬರನ್ನ ಯುನೈಟ್ ಮಾಡೋ ದೊಡ್ಡ ಏಜೆಂಟ್ ಯಾವುದು ಅಂದರೆ ಜ್ಞಾನ. ಗುರು ಶಿಷ್ಯರ ಮಧ್ಯೆ ಅತ್ಯಂತ ಆತ್ಮೀಯತೆ ಬರಬೇಕಾದ್ರೆ ಯಾವುದಿರಬೇಕಾದ್ರಲ್ಲಿ ನಾನೇ ಓರಿಯೆಂಟೆಡ್ ಆಗಿದ್ದರೆ ಆ ಪ್ರೀತಿ ರೀತಿಯೇ ಬೇರೆ. ಹುಡುಗ ಬೇರೆ ಇದ್ದರೂ ಕೂಡ ಯಾವ್ದು ಬರಲ್ಲ, ಆ ಲೆವೆಲ್ ಬರೋಲ್ಲ, ಆ ಲೆವೆಲ್ ಬರೋಕ್ಕಾಗಲ್ಲ. ಆದ್ದರಿಂದ ಸಮಸ್ಯೆ ಇತಿ ಭಗವತಃ ತಸ್ಮಿನ್ನೇವ ಅಧಿಕ ಪ್ರಿಯ. ಈಗ ನಮಗೆ ಬಿಡ್ತಬೇಕು ಬೇಡಯಾಮವಾಸಿ ಅಂತ ಹೇಳ್ತೇವೆ, ದೇವರು ಸಂತೋಷಪಡಿಸೋಣ ಅಂತೇಳಿ. ದೇವರಿಗೆ ಅತ್ಯಂತ ಪ್ರಿಯ ಯಾವುದೀಗ? ಜ್ಞಾನ. ಅವಾಗಲೇ ಇಲ್ಲ, ಅರ್ಥ ಆಯ್ತು ಈಗ? ಅಂದರೆ ದೇವರು ಸಂತೋಷಪಡಿಸೋ ಮಾರ್ಗ ಹುಡುಕ್ಬೇಕು ನಾವು. ಏನು ಮಾಡಿ ಹೆಚ್ಚು ಸಂತೋಷ ಪಡ್ತಾರೆ ದೇವರು? ಅದಕ್ಕೆ ಯಾತಕ್ಕೆ ವಾಯುದೇವರು ಭಾರಿ ಪ್ರೀತಿ ಅಂದರೆ ಜ್ಞಾನ ಕೊಡೋದು. ಜ್ಞಾನ ಕಾರ್ಯ ದೇವರಿಗೆ ಅತ್ಯಂತ ಪ್ರಿಯ, ಅದನ್ನು ಮಾಡ್ತಾರಾದ್ದರಿಂದ ಅವ್ರನ್ನ ಕಂಡ್ರೆ ಅಷ್ಟು ಪ್ರೀತಿ ದೇವರಿಗೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಕೂಡ ದೇವರು ಪ್ರೀತರಾಗಬೇಕಾದ್ರೆ ದೇವರು ಅತ್ಯಂತ ಪ್ರೀತನಾಗಬೇಕು ಅನ್ಬಿಟ್ಟಿರಿ ಅಂತ ಕೇಳಿದರೆ ಜ್ಞಾನ ಕಾರ್ಯಕ್ಕೆ ಏನು ಕೊಡಬೇಕು? ಇವತ್ತು ವಿದ್ಯಾರ್ಥಿ ಸ್ಕೂಲಿಗೆ ಭಾರಿ ಇಷ್ಟಪಟ್ಟು ಹೋಗ್ತಾರೆ ಅಂದರೆ ಒಂದು ರೀತಿ ಅವ್ರಿಗೆ ಅರ್ಥ ಆಗುತ್ತೆ, ಪರವಾಗಿಲ್ಲ ಅಂತ ಸ್ವಲ್ಪ ಖುಷಿ ಆಗುತ್ತೆ. ಆ ದೃಷ್ಟಿಯಲ್ಲಿ ತೋರಿಸ್ಬೇಕಾದ್ರೆ ಅದೇ ಹೇಳಿದ್ದು ಜ್ಞಾನ ಕಾರ್ಯಕ್ಕೆ ಅದನ್ನೇ ಕಳಿಸು. ಜ್ಞಾನ ಕಾರ್ಯಕ್ಕೆ ಅತ್ಯಂತ ಪ್ರೇರಣೆ ಕಳಿಸೋದು, ಬೇರೆಯವ್ರ ಕೈಲಿ ಆಗಲ್ಲ, ಅದು ಅವ್ರನ್ನೇ ಕಳಿಸೋದು. ಇನ್ನೊಬ್ರು ಅಂಥವ್ರು ಇಲ್ಲೇ ಇಲ್ಲ. ಸರ್ವಜ್ಞ ಮನ್ಯವನವೇಕ್ಷ ಸಕಾರ್ಯವೇ ನಚ ವಿದ್ಯಾವಚನಸ್ಯ ಪ್ರಾಧಾನ್ಯ ಯಮವೇಶವೃಣತೆ ತೇರಲಭ್ಯ ಐತೆ ತತ್ಪ್ರೀತೇರೇವ ಮೋಕ್ಷವಚರಾಚ್ಯ. ಅವ್ರ ಪ್ರೀತಿ ತಗೊಂಡು ನಾವೇನು ಮಾಡೋಣ? ಜ್ಞಾನ ಸರಿಯಾಗಿ ಬಂದರೆ ಸಾಕು ಅಂದರೆ ಇಲ್ಲ, ಪ್ರೀತಿ ಬೇಕೇ ಬೇಕು ಅಂತ ಹೇಳಿರೋದ್ರಿಂದ ಏನಾಗಬೇಕು? ಯಮವೇಶವೃಣತೆ ತೇರಲಭ್ಯ. ಡಿಮ್ಯಾಂಡ್ ಮಾಡೋಕ್ಕೆ ಬರೋದಿಲ್ಲ. ಯಾವ ಕಾಲಕ್ಕೆ ಕೂಡ ಅನುಗ್ರಹ ಯಾವಾಗಲೂ ಅನುಗ್ರಹಣೆ ಹೊರತೋದು ಏನಲ್ಲ. ಇವತ್ತು ಏನೋ ಪಾರ್ಸ್ ಕಾರ್ಡ್ ತೊಗೊಂಡು ಬಿಸಾಕಿದ್ರೆ ತಂದು ತೊಗೊಂಡ್ರಿ ಕೇಳಿದ್ರೆ ಅಂತ ಹೇಳ್ತಾರೆ, ಅದು ಓದ್ಕೊಂಡು ಹೋದಲ್ಲಿ ಗೆಟ್ ಔಟ್ ಅಂತ ಹೇಳ್ತಾರೆ, ನೋಡ್ಕೊಂಡು ನೋಡೋದಿಲ್ಲ. ಯಾಕೆ? ನೀನು ಡೀಸೆನ್ಸಿರೇ ಇಲ್ಲ, ತೊಗೊಂಡು ಏನು ಮಾಡೋದು ಅಂತ. ಆ ದೃಷ್ಟಿಯಿಂದ ಜ್ಞಾನ ಅಂಬೋದು ಅಲ್ಟಿಮೇಟ್. ಆದರೆ ಪ್ರಸಾದಕ್ಕೆ ಲಿಂಕ್ ಕೊಡೋದು ಅದು ಒಂದೇ. ಪ್ರಸಾದ ಪರಮಪ್ರಸಾದ ಮಾಡಬೇಕು ದೇವರು. ಯಾವುದೋ ಪ್ರಸಾದಕ್ಕೆಲ್ಲ ಉಪಯೋಗ ಇಲ್ಲ, ಪರಮಪ್ರಸಾದ ಮಾಡಬೇಕು. ಪರಮಪ್ರಸಾದಕ್ಕೆ ಜ್ಞಾನ ಒಂದೇ ಆಧಾರ. ಆದ್ದರಿಂದ ಅದಕ್ಕೆ ಪ್ರಯತ್ನ ಪಡಬೇಕು. ಯಾವುದೋ ಜನ್ಮದಲ್ಲಿ ಮಾಡಿ ಈ ಜನ್ಮದಲ್ಲೇ ಮಾಡೋಕ್ಕೆ ಶುರು ಮಾಡಿ ಈ ಜನ ದೇವ್ರಿಗೆ ಹತ್ತಿರ ಆಗಕ್ಕೆ ಶುರುವಾಗ್ತದೆ. ಜ್ಞಾನ ಪ್ರಿಯ ಅಂತೇಳಿ ಸುಮ್ಮನೆ ಕೂತ್ಕೊಂಡ್ರೆ ಸಾಲು. ಜ್ಞಾನಪ್ರಿಯ ಬರೀ ಕೈಲಿ ಬಂದಿದ್ದಾರೆ, ಪುಸ್ತಕ ತಂದಿಲ್ಲ. ಜ್ಞಾನಪ್ರಿಯ ಹೇಗಾಯಿತು ಅವರಿಗೀಗ? ಪೇಪರ್ ಕಡೆ ನೀವೇ ಕೊಡಿ ಸಾರ್ ಅಂತ ತಂದಿಲ್ಲ, ನೀವೇ ಕೊಡಿ ಅಂತ. ಜ್ಞಾನದ ಬಗ್ಗೆ ಆಸಕ್ತಿ ಇಲ್ಲ. ಆಸಕ್ತಿಯಲ್ಲಿ ಏನು ಮಾಡ್ತಾರೋ ಅವನೀಗ? ಅದು ಯಾವುದು ಮಿಸ್ ಎಲ್ಲ ರೆಡಿಯಾಗಿಬಿಟ್ಟಿರ್ತಾರೆ. ಯಾಕೆ ಒಂಚೂರು ಅಕ್ಷರ ಮಿಸ್ ಆದ್ರೆ ಪಜಿತ ಆಗುತ್ತೆ. ಪ್ಲೀಸ್ ರಿಪೀಟ್ ಸಾರ್ ಅಂತ ಕೇಳಕ್ಕೆ ಬರೋಲ್ಲ. ಅರ್ಥ ಆಯ್ತಾ ಈಗ? ಬೇಕಾದ್ರೆ ನಾನು ಏನು ಹೇಳಕ್ಕೆ ನಾಳೆ ಬೇಕಾದ್ರೆ ಬರ್ಕೋ ಸಾಕಾರ ಬಿಡು ಅಂತ ಹೇಳ್ತಾರೆ. ದೊಡ್ಡವರು ಸಾರ್ ರಿಕ್ವೆಸ್ಟ್ ಮಾಡಿದರೆ ಮಾಡ್ತಾರೆ, ಜೋರು ಮಾಡೋಕ್ಕೆ ಬರೋದಿಲ್ಲ. ಆದ್ದರಿಂದ ಪ್ರಸಾದ ಅನ್ನೋದು ಬೇಕೇ ಬೇಕು. ಇದು ಈ ಕಾನ್ಸೆಪ್ಟಲ್ಲಿ ಹೈಲೈಟ್ ಮಾಡಿದ ಆಚಾರ ಒಬ್ಬರೇ. ಜ್ಞಾನನೇ ಬೇಡ ಅಂತ ಹೇಳಿದವ್ರು ಕರು ಪ್ರಸಾದವೆಲ್ಲ ಮುಗಿದೋಯ್ತು. ಆದರೆ ಪ್ರಸಾದ ಅಲ್ಟಿಮೇಟ್ ಅಂತ ಹೇಳಿತ್ತು ಆಚಾರ, ವಾಕ್ಯನೇ ಕೊಟ್ಟು ಯಮೇವೇಶ್ವರುಣತೆ ತೇನ ಲಭ್ಯ. ಭಗವದ್ಗೀತೆಯಲ್ಲೂ ಬಂದಿದೆ, ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿ ನೋಡ್ಜನ. 4 ವಿಧ ಜನ ನನ್ನ ಆರಾಧನೆ ಮಾಡ್ತಾರೆ. ಆದರೆ ತೇಷಾಂ ಜ್ಞಾನಿ ನಿತ್ಯಯುಕ್ತ. ಜ್ಞಾನಿ ಅತ್ಯಂತ ಪ್ರಿಯರಂಗೆ. ಜ್ಞಾನಿದು ಆತ್ಮೈವ ಎಷ್ಟು ಪ್ರೀತಿ ಮಾಡ್ತೇನೆ ಅಂದರೆ ನಾನಿದ್ದಾಗೆ ಲೆಕ್ಕ. ಆಯಿತಾ? ನಾನಿದ್ದಾಗೆ ಲೆಕ್ಕ. ಇಷ್ಟು ಹೇಳ್ಬಿಡ್ತಾರೆ. ನಾನಿದ್ದಾಗೆ, ತಾನೇ ಅಂತ ಹೇಳಲಿಲ್ಲ, ನಾನಿದ್ದಾಗೆ. ಮತ್ತು ತಾನು ಹೋಗ್ಬಿಟ್ಟು ಅವನು ಬರೋದು, ತಾನು ಬರೋದು ಅದಿಲ್ಲ. ಅವನು ನಾನೇನೆ. ಅದು ಅತ್ಯಂತ ಪ್ರಿಯನಾಗಿರ್ತಾನೆ ಅಷ್ಟೇ, ಬೇರೆ ಏನಿಲ್ಲ. ಅಲ್ಲಿಗೆ ಆ ವಿಷಯ ನಾಳೆ ಮುಂದಿನ ನಚ ಕಸಿ ವಿಶೇಷ ಜ್ಞಾನೋಪತ್ತೇನು ಭಕ್ತ್ಯಾಧಿಕಂ ವಿನಾಮುಕ್ತಿ. ಅದಿಷ್ಟು ನಾಳೆ ಮಾಡ್ತಾ ಅಲ್ಲಿಗೆ ಹೆಚ್ಚು ಕಡೆಗೆ ಹೋಗಿತಾ ಬರುತ್ತೆ. 12 ದಿವಸ ಆಗುತ್ತೆ. ಆಗಲಿ. ಹಾಂ, ಸ್ವಲ್ಪ ಹಿಂದಕ್ಕೆ ಬಂದಾಗ. ಹೌದು, ಸ್ವಲ್ಪ ಹಿಂದಾಗ. ನಾಳೆ ಸರಿ ಹೋಗೋದು. ಅದು ಹೇಗೆ ಅಷ್ಟು ನೆನಪಿದ್ರೆ ಸಾಕು. ಬಂದಿದೆ ಅಂತಾಯ್ತು. ಆಗಿತ್ತು, ಇದು ಆಗಿದೆಯೋ ಇಲ್ಲ, ಇಷ್ಟ ಪ್ರಶ್ನೆ ಕೇಳೋದು ಆಗಿದೆಯೋ ಇಲ್ಲೋ. ಎಲ್ಲದಕ್ಕೆ ಇಲ್ಲ ಇಲ್ಲ ಅಂತ ಹೇಳ್ಬಿಟ್ರೆ ಹೋಯ್ತು. ಎಲ್ಲದು ಆಗಿದೆ ಅಂದರೂ ಹೋಯ್ತು, ಸುಳ್ಳು ಅಂತ.